ಬಾಸ್ ಮೂಲಕ ತುಂಬಾನೇ ಮೋಡಿ ಮಾಡಿದ್ರು. ನಂತರ ಬಿಗ್ ಬಾಸ್ ಆದ್ಮೇಲೆ ಪವಿತ್ರ ಬಂಧನ ಅಂತ ಧಾರಾವಾಹಿ ಸಿಕ್ತು. ಅದರಲ್ಲೂ ಕೂಡ ಈಗ ಸದ್ಯಕ್ಕೆ ಮಿಂಚ್ತಾ ಇದ್ದಾರೆ. ಬಿಗ್ ಬಾಸ್ ಸೂರಜ್ ಅವರು ದೇವ್ ಪಾತ್ರವನ್ನ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ಪ್ರತಿ ದಿವಸ ಸಹ ನೋಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖ ಪಾತ್ರ ಹೀರೋ ಪಾತ್ರವನ್ನ ಮಾಡ್ತಾ ಇರೋದು. ಸೊ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ಇನ್ನು ರಾಶಿಕಾ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಕ್ಲೋಸ್ ಇದ್ರು. ಹೊರಗಡೆನೂ ಕೂಡ ಅದೇ ಒಂದು ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಕೆಲವಷ್ಟು ಜಾಹೀರಾತುಗಳಲ್ಲಿ ಕಾಣಿಸ್ಕೋತಾ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಜೋಡಿಯನ್ನ ನೋಡಿ ಜನರಿಗೆ ತುಂಬಾನೇ ಇಷ್ಟ ಆಯ್ತು. ಒಂದು ಕ್ಯೂಟ್ ಕಪಲ್ ಅಂತ ಈ ಒಂದು ಜೋಡಿ ಒಂದಾಗ್ಲಿ ಅಂತ ತುಂಬಾ ಜನ ಸಹ ಕಮೆಂಟ್ ಮಾಡ್ತಾರೆ, ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ. ಬಟ್ ಧಾರಾವಾಹಿಯಲ್ಲಿ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಇವರು ಕೇವಲ ಸ್ನೇಹಿತರೆ ಅಂತಾನೆ ಸುಮಾರು ಕಡೆ ಹೇಳಿದ್ದಾರೆ. ಬಟ್ ಜನರಿಗೆ ಏನು ಅಂದ್ರೆ ಈ ಜೋಡಿಯ ಮೇಲೆ ತುಂಬಾನೇ ಫೀಲಿಂಗ್ಸ್ ಇರುವಂತ ಕಾರಣ ತುಂಬಾನೇ ಇಷ್ಟಪಟ್ಟಿದ್ದಾರೆ, ಹಚ್ಕೊಂಡಿದ್ದಾರೆ. ಈ ಒಂದು ಜೋಡಿಯನ್ನ ಕಂಡ್ರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟ. ಮತ್ತೆ ಒಂದು ಉತ್ತಮವಾದಂತಹ TRP ರೇಟಿಂಗ್ ಸಹ ಪಡೆದುಕೊಂಡಿದೆ. ಅದ್ಭುತವಾದಂತಹ ಪವಿತ್ರ ಬಂಧನ ಧಾರಾವಾಹಿ. ಇದರಲ್ಲಿ ಸೂರಜ್ ಅವರ ಒಂದು ಅಭಿನಯ ಬಹಳಷ್ಟು ಚೆನ್ನಾಗಿದೆ. ಮೊದಲ ಪ್ರಾಜೆಕ್ಟ್ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ಸ್ ಎಲ್ಲವನ್ನೂ ಕೂಡ ಮಾಡಿ ನಟಿಸ್ತಾ ಇದ್ದಾರೆ. ಸೊ ಹೀಗಾಗಿ ಜನರಂತೂ ಫುಲ್ ಕಂಪ್ಲೀಟ್ ಆಗಿ ಫಿದಾ ಆಗಿದ್ದಾರೆ. ಬಿಗ್ ಬಾಸ್ ನಲ್ಲಿ ಸಖತ್ತಾಗಿ ಈ ಒಂದು ಜೋಡಿ ಆಟ ಆಡಿದ್ರು. ಎಲ್ಲರ ಒಂದು ಫೇವರೇಟ್ ಕಪಲ್ ಸಹ ಆಗಿದ್ರು. ಅದೇ ರೀತಿ ಹೊರಗಡೆ ಬಂದ ಮೇಲೆ ಕೂಡ ಅದೇ ಒಂದು ಬಾಂಡಿಂಗ್ ಇಟ್ಕೊಂಡು ಆರಾಮಾಗಿದ್ದಾರೆ. ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಸಿನಿಮಾ ಅವಕಾಶಗಳು ಕೂಡ ಸಿಗ್ತದೆ ರಾಶಿಕಾ ಅವರಿಗೆ. ನಿಮ್ಗೇನು ಅನ್ಸುತ್ತೆ ಈ ಒಂದು ಜೋಡಿ ಒಂದಾದ್ರೆ ಚೆನ್ನಾಗಿರುತ್ತಾ? ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಸುದೀಪ್ ಸರ್ ಅವರ ಒಂದು ಆಶೀರ್ವಾದ ಕಂಪ್ಲೀಟ್ ಆಗಿ ಇವರ ಮೇಲೆ ಖಂಡಿತವಾಗಿಯೂ ಕೂಡ ಇರುತ್ತೆ. ಇನ್ನಷ್ಟು ಎತ್ತರಕ್ಕೆ ಮಿಂಚುತ್ತಾರೆ.